ತಗಲಾಕೊಂಡ ಕೆಪಿ ಅಗ್ರಹಾರ ಪೊಲೀಸಪ್ಪ. ಲೋಕ ಟ್ರ್ಯಾಪ್ ವೇಳೆ ಇನ್ಸ್ಪೆಕ್ಟರ್ ಗೋವಿಂದರಾಜು ಭಾರೀ ಹೈ ಡ್ರಾಮಾ ನಡೆಸಿದ್ದಾರೆ. ಸ್ಪಾಟ್ನಲ್ಲೇ ಕಿರ್ಚಾಡಿ ರಂಪಾಟವನ್ನ ಮಾಡಿರಂತಹ ಲಂಚಖೋರ ಪೊಲೀಸಪ್ಪ ಚೀಟಿ ವ್ಯವಹಾರದ ಡೀಲ್ ಹಣ ಪಡೆಯುವಾಗ ಲಾಕ್ ಆಗಿದ್ದಾರೆ. 5 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿ ಹಣ ಪಡೆಯುವಾಗಲೇ ಲಾಕ್. ಶಿರಸಿ ಸರ್ಕಲ್ ಬಳಿಯ ಸಿಎಆರ್ ಗ್ರೌಂಡ್ ಬಳಿಯೇ ಲೋಕ ಬಲೆಗೆ ಬಿದ್ದಿದ್ದಾರೆ. ಲೋಕಾಯುಕ್ತ ಎಸ್ಪಿ ಶಿವಪ್ರಕಾಶ್ ನೇತೃತ್ವದ ತಂಡದಿಂದ ನಡೆದಂತಹ ಕಾರ್ಯಾಚರಣೆ. ಲಂಚವನ್ನ ಸ್ವೀಕರಿಸುವಾಗ ತಗಲಾಕೊಂಡಂತಹ ಕೆಪಿ ಅಗ್ರಹಾರ ಪೊಲೀಸಪ್ಪ. ಪೊಲೀಸ್ನವರೇ ಈ ರೀತಿಯಾಗಿ ಲಕ್ಷ ಹಣವನ್ನ ಪಡೆದುಕೊಂಡ್ರೆ ಏನ್ ಹೇಳೋದು? ಮತ್ತೆ ಆ ಆಡಿಯೋದಲ್ಲಿ ಒಂದು ವಿಚಾರವನ್ನ ನಾವು ಕೇಳ್ಪಟ್ವಿ. ಬೇರೆ ಇನ್ಸ್ಪೆಕ್ಟರ್ ಆಗಿದ್ರೆ ಕತೆ ಬೇರೆನೇ ಆಗೋಗಿರೋದಂತೆ. ಹಂಗಂದ್ರೆ ಈ ಪೊಲೀಸ್ ಇಲಾಖೆಯಲ್ಲಿ ಇರೋರೆಲ್ಲ ಲಂಚ ಪಡ್ಕೊಳ್ತಾರೆ ಅನ್ನುವಂತಹ ಅರ್ಥದಲ್ಲಿ ಮಾತನಾಡಿದ್ದಾರೆ. ಎಲ್ಲ ಅಧಿಕಾರಿಗಳು ಇದೇ ರೀತಿಯಾಗಿ ಲಂಚ ಪಡೆದುಕೊಳ್ತಾರ? ಯಾರೋ ಒಬ್ರು ಮಾಡೋದಕ್ಕೆ ಮಾತನಾಡಿದಂತಹ ದಾಟಿಯನ್ನ ನೋಡ್ತಾ ಇದ್ರೆ ಎಲ್ಲರೂ ಲಂಚ ತೆಗೆದುಕೊಳ್ತಾರೆ ಅನ್ನುವಂತಹ ಮಾತುಗಳನ್ನಾಡಿದ್ದಾರೆ. ನಿಮ್ ಸಿಬ್ಬಂದಿ ಕರೀರಿ ಸರ್, ನಿಮ್ ಸಿಬ್ಬಂದಿ ಕರೀರಿ. ವೆಪನ್ ಎಲ್ಲ ಸರ್ ನೀವು ಹಾಫ್ ಎನ್ ಅವರ್ ಸರ್ 30 ಮಿನಿಟ್ಸ್ ಆದ್ರೂ ನೋಟಿಸ್ ತೋರಿಸಿಲ್ಲ ಸರ್. ನಾವು ನಿಮ್ಮ ಕಡ್ಡಿ ಪರ್ಸಿಲ್ಲ. ನಾವು ಮೈ ಲಾಯರ್ ಇಸ್ ರಿಕ್ವೈರ್ಡ್. ನಿಮ್ ಕೋಆಪರೇಷನ್ ನಾನು ಕೊಡ್ತೀನಿ ಸರ್. ನನಗೆ ಲಾಯರ್ ಬರ್ಬೇಕು, ನಾ ಬರ್ತೀನಿ ಸರ್. ಯಾಕಂದ್ರೆ ಇದ್ರಲ್ಲಿ ಲ್ಯಾಪ್ಸ್ ಇದೆ ಇದ್ರಲ್ಲಿ. ನಮಗ್ ಕೇಳ್ದೆ ಮಾಡಿದ್ರೆ ಧಕ್ಕ ಮಾಡಿ ನಮ್ ತಂದೆಯವ್ರ ತಳ್ಳಿದಾರೆ ಇವರು. ನಿಮ್ ಕರ್ತವ್ಯ ಕಡ್ಡಿ ಪಡಿಸಿಲ್ಲ ಸರ್. ನೀವು ನೋಟಿಸ್ ತೋರಿಸಿಲ್ಲ ಸರ್. ನಮ್ ಕಡ್ಡ ಪಡಿಸಿಲ್ಲ ಸರ್. ನಾವು ಅಡ್ಡ ಬರ್ಲಿಲ್ಲ ಸರ್. ನಾವು ನೋಟಿಸ್ ತೋರಿಸಿಲ್ಲ ಸರ್. ನೀವು ಹಾಫ್ ಎನ್ ಅವರ್ ಸರ್ 30 ಮಿನಿಟ್ಸ್ ಆದ್ರೂ ನೋಟಿಸ್ ತೋರಿಸಿಲ್ಲ ಸರ್. ನಾವು ನಿಮ್ಮ ಕಡ್ಡಿ ಪರ್ಸಿಲ್ಲ. ನಾವು ಮೈ ಲಾಯರ್ ಇಸ್ ರಿಕ್ವೈರ್ಡ್. ನಿಮ್ ಕೋಆಪರೇಷನ್ ನಾನು ಕೊಡ್ತೀನಿ ಸರ್. ನನಗೆ ಲಾಯರ್ ಬರ್ಬೇಕು, ನಾ ಬರ್ತೀನಿ ಸರ್. ಯಾಕಂದ್ರೆ ಇದ್ರಲ್ಲಿ ಲ್ಯಾಪ್ಸ್ ಇದೆ ಇದ್ರಲ್ಲಿ. ನಮಗ್ ಕೇಳ್ದೆ ಮಾಡಿದ್ರೆ ಧಕ್ಕ ಮಾಡಿ ನಮ್ ತಂದೆಯವ್ರ ತಳ್ಳಿದಾರೆ ಇವರು. ಮಾಡಿದ್ರೆ ಸರ್ಚ್ ವಾರೆಂಟ್ ಇದೆಯಾ? ಸರ್ಚ್ ವಾರೆಂಟ್ ಗಳು ಇದೆಯಾ ನಿಮ್ಮ ಹತ್ರ? ಒಳಗಡೆ ಬಂದು ಎಲ್ಲದಕ್ಕೂ ಈ ತರ ತೋರಿಸಿ. ಕರ್ಕೊಂಡು ಹೋಗಕ್ ಮುಂಚೆ ತೋರಿಸಿ ಸರ್. ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಬಂದ್ಬಿಟ್ಟು ನಮ್ಮ ಕಾಂಪೌಂಡ್ 20 ಜನ ಏನೋ ನಾವೇನೋ ಟೆರರಿಸ್ಟ್ ಆಕ್ಟ್ ಅಲ್ಲಿ ನಾವು ಸಿಕ್ಕಾಕೊಂಡಂಗೆ ಬರೋದು. ಏನ್ ನ್ಯಾಯ ಇಲ್ಲ, ಏನಿಲ್ಲ. ಇದಕ್ಕೆಲ್ಲ ಯಾರು ಕೇಳೋರಿಲ್ಲ, ಮಾಡೋರಿಲ್ಲ. ನೀವ್ ಯಾರ್ರಿ ನಿಮ್ಮನ್ನೆಲ್ಲ ಕರ್ಸಿರೋದು? ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಕೆಪಿ ನೋಟ್ ದ ಟೈಮಿಂಗ್. ಆಯ್ತು, ಟೈಮಿಂಗ್ ನೋಟ್ ದ ಟೈಮಿಂಗ್. ಯಾಕೆ ಹೋಗೋಣ? ನಿಮ್ ಕರ್ತವ್ಯ ಕಡ್ಡಿ ಪಡಿಸಿಲ್ಲ ಸರ್. ನೀವು ನೋಟಿಸ್ ತೋರಿಸಿಲ್ಲ ಸರ್. ನಮ್ ಕಡ್ಡ ಪಡಿಸಿಲ್ಲ ಸರ್. ನಾವು ಅಡ್ಡ ಬರ್ಲಿಲ್ಲ ಸರ್. ನಾವು ನೋಟಿಸ್ ತೋರಿಸಿಲ್ಲ ಸರ್. ನೀವು ಹಾಫ್ ಎನ್ ಅವರ್ ಸರ್ 30 ಮಿನಿಟ್ಸ್ ಆದ್ರೂ ನೋಟಿಸ್ ತೋರಿಸಿಲ್ಲ ಸರ್. ನಾವು ನಿಮ್ಮ ಕಡ್ಡಿ ಪರ್ಸಿಲ್ಲ. ನಾವು ಮೈ ಲಾಯರ್ ಇಸ್ ರಿಕ್ವೈರ್ಡ್. ನಿಮ್ ಕೋಆಪರೇಷನ್ ನಾನು ಕೊಡ್ತೀನಿ ಸರ್. ನನಗೆ ಲಾಯರ್ ಬರ್ಬೇಕು, ನಾ ಬರ್ತೀನಿ ಸರ್. ಯಾಕಂದ್ರೆ ಇದ್ರಲ್ಲಿ ಲ್ಯಾಪ್ಸ್ ಇದೆ ಇದ್ರಲ್ಲಿ.
ಈ ಕೇಸಲ್ಲಿ ಕಂಪ್ಲೇಂಟೆಂಟ್ ಬಂದು ಮೊಹಮ್ಮದ್ ಅಕ್ಬರ್ ಅಂತ, AGO ಬಂದು ಗೋವಿಂದರಾಜು, ಇವರು ಇನ್ಸ್ಪೆಕ್ಟರ್ KP ಅಗ್ರಹಾರ ಪೊಲೀಸ್ ಸ್ಟೇಷನ್. ಸೊ ಇವತ್ತು ಡಿಮ್ಯಾಂಡ್ ಟೋಟಲ್ 5 lakhs ಇತ್ತು. ಅದರಲ್ಲಿ 24 ತಾರೀಕು 1 lakh ತಗೊಂಡಿದ್ದಾರೆ. ಮತ್ತು ನಿನ್ನೆ ಡಿಮ್ಯಾಂಡ್ 4 lakhs ಇತ್ತು. ಸೊ ಈ 4 lakhs ಡಿಮ್ಯಾಂಡ್ ಆಕ್ಸೆಪ್ಟ್ ಮಾಡುವಾಗ ಲೋಕಾಯುಕ್ತ ಪೊಲೀಸ್ ತಂಡ ಟ್ರ್ಯಾಪ್ ಮಾಡಿದೆ. ಇದರಲ್ಲಿ ವರ್ಕ್ ಬಂದು 12/2026 ಅಂತ ಒಂದು KP ಅಗ್ರಹಾರ ಸ್ಟೇಷನಲ್ಲಿ ಒಂದು ಕೇಸ್ ದಾಖಲೆ ಆಗುತ್ತೆ. ಇದು ಬಡ್ಸ್ ಆ್ಯಕ್ಟ್ ಒಳಗಡೆ ಕೇಸ್ ದಾಖಲೆ. ಆ ಕೇಸಲ್ಲಿ ಸಹಾಯ ಮಾಡೋಕ್ಕೋಸ್ಕರ, ಅಂದರೆ ಈ ಕಂಪ್ಲೇಂಟ್ ಯಾರು ಕಂಪ್ಲೇಂಟ್ ಇದ್ದಾರೆ ಅದರಲ್ಲಿ ಅಕ್ಯೂಸ್ ಇದ್ದಾರೆ. ಸೊ ಮೊಹಮ್ಮದ್ ಅಕ್ಬರ್ಗೆ ಹೆಲ್ಪ್ ಮಾಡುವ ಇದಕ್ಕೋಸ್ಕರ ಡಿಮ್ಯಾಂಡ್ ಮಾಡಿದ್ರು ಇನ್ಸ್ಪೆಕ್ಟರ್. ಸೊ ಈ ಪರಿಸ್ಥಿತಿಯಲ್ಲಿ ನಾವು ಟ್ರ್ಯಾಪ್ ಆಗಿದೆ ಎಸ್, ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಒಬ್ಬ ಜವಾಬ್ದಾರಿಯುತವಾದಂತಹ ಇನ್ಸ್ಪೆಕ್ಟರ್ ದರ್ಜೆಯ ಅಧಿಕಾರಿ ಇಷ್ಟೊಂದು ದೊಡ್ಡ ಮೊತ್ತದ ಲಂಚಕ್ಕೆ ಬೇಡಿಕೆ ಇಟ್ಟಿರೋದು ನಿಜಕ್ಕೂ ಪೊಲೀಸ್ ಇಲಾಖೆಗೆ ಮುಜುಗರ ಅಲ್ವಾ? ಹಾಗೆ ಈ ಗೋವಿಂದರಾಜು ಅವರ ವಿರುದ್ಧ ಯಾವ್ಯಾವ ಸೆಕ್ಷನ್ ಅಡಿ ಕೇಸ್ ದಾಖಲಾಗಿದೆ, ಈಗ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ರಮ್ಯ, ಏನು ನಿನ್ನೆ ಅಷ್ಟೇ ಲೋಕಾಯುಕ್ತ ಪೊಲೀಸರ ಬಲೆಗೆ ಬಿದ್ದಂತ KP ಅಗ್ರಹಾರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಗೋವಿಂದರಾಜು ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಪೊಲೀಸರು ತೀವ್ರ ತನಿಖೆಯನ್ನ ಕೈಗೊಂಡಿದ್ದಾರೆ. ಇಲ್ಲಿ ಯಾವ ಪ್ರಕರಣದಲ್ಲಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದು ಅಂತ ಅದರಲ್ಲಿ ಒಬ್ಬ ಅಕ್ಬರ್ ಅಂತಕ್ಕಂಥವ್ರು ಇಲ್ಲಿ ಚೀಟಿ ವ್ಯವಹಾರವನ್ನ ನಡೆಸ್ತಾ ಇದ್ದ. ಆದ್ರೆ ಸಾಕಷ್ಟು ಜನರಿಗೆ ಚೀಟಿಯ ಹಣವನ್ನ ನೀಡದೆ ಮೋಸವನ್ನ ಮಾಡಿದ್ರು ಅನ್ನೋದ್ರ ಬಗ್ಗೆ ತನಿಖೆಯಲ್ಲಿ ಬೆಳಕಿಗೆ ಬಂದಿತ್ತು. ಈ ಸಂಬಂಧಪಟ್ಟಂತೆ ಏನು ಅಲ್ಲಿನ ಮೋಸಕ್ಕೆ ಒಳಗಾದಂತವ್ರು ದೂರನ್ನ ಕೊಟ್ಟಿರ್ತಾರೆ. ಆ ಪ್ರಕರಣದಲ್ಲಿ ಬಂಧನ ಮಾಡಕ್ ಹೋದಾಗ ಸಾಕಷ್ಟು ರೀತಿಯಾಗಿ ಅಕ್ಬರ್ ಯಾವುದೇ ರೀತಿಯಾದಂತ FIR ದಾಖಲಾಗಿಲ್ಲ, ಜೊತೆಗೆ ಏನು ಮನೆ ಪರಿಶೀಲನೆ ಮಾಡೋದಕ್ಕೂ ಸರ್ಚಿಂಗ್ ವಾರಂಟ್ ಇಲ್ಲ ಅನ್ನೋ ರೀತಿಯಾಗಿ ಒಂದು ಅವರ ಕರ್ತವ್ಯಕ್ಕೆ ಅಡ್ಡಿಪಡಿಸ್ತಾರೆ. ಆದ್ರೂ ಆತನನ್ನ ಅರೆಸ್ಟ್ ಮಾಡ್ಕೊಂಡು ಬಂದಂತ KP ಅಗ್ರಹಾರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಸೇರಿದಂತೆ ಇತರೆ ಕ್ರೈಮ್ ಸಿಬ್ಬಂದಿ ಏನಿದ್ರು ಆತನ ಬಳಿ ಹಣಕ್ಕೆ ಡಿಮ್ಯಾಂಡ್ ಅನ್ನ ಇರ್ತಾರೆ. ಕಳೆದ 24 ತಾರೀಕು 1 ಲಕ್ಷ ಹಣವನ್ನ ತೆಗೆದುಕೊಂಡಿರ್ತಾರೆ. ಉಳಿದ ಹಣವನ್ನ ನಿನ್ನೆ ತೆಗೆದುಕೊಳ್ಬೇಕಾದ್ರೆ ಲೋಕಾಯುಕ್ತಗೆ ದೂರನ್ನ ಕೊಟ್ಟಿದ್ದು. ಆ ದೂರಿನ ಪ್ರಕಾರ ಲೋಕಾಯುಕ್ತ ಪೊಲೀಸರು ಟ್ರಾಪ್ ಅನ್ನ ಮಾಡಿದ್ದಾರೆ. ಈಗ ಆತನ ವಿರುದ್ಧ, ಅಂದ್ರೆ ಗೋವಿಂದರಾಜ್ ವಿರುದ್ಧ ಭ್ರಷ್ಟಾಚಾರ ನಿಯಂತ್ರಣ ಅಡಿಯಲ್ಲಿ ಕೇಸನ್ನ ದಾಖಲು ಮಾಡಿದ್ದಾರೆ. ಆದ್ರೆ ಚೀಟಿದಾರನ ವಿರುದ್ಧ ಏನು ಬಡ್ಸ್ ಆಕ್ಟ್ ಅಡಿಯಲ್ಲಿ ದೂರು ದಾಖಲಾಗಿತ್ತು. ಆ ತನಿಖೆಗೆ ಸಹಾಯ, ಅಂದ್ರೆ ಅವನನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡೋದಕ್ಕೆ ಇರ್ಬೋದು, ಮುಂದೆ ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡುವಂತ ಸಂದರ್ಭದಲ್ಲಿ ಬಿ ರಿಪೋರ್ಟ್ ಅನ್ನ ಸಲ್ಲಿಸುವಂತ ಒಂದು ಡೀಲ್ ಅನ್ನ ಇವರು ಮಾಡ್ಕೊಂಡಿರ್ತಾರೆ. ಈ ಸಂಬಂಧಪಟ್ಟಂತೆ ಆತ 5 ಲಕ್ಷ ಕೊಡೋದಕ್ಕೂ ಸಹ ಒಪ್ಕೊಂಡಿರ್ತಾನೆ. ಆದ್ರೆ ಇವರು ಪದೇ ಪದೇ ಫೋನ್ ಮಾಡಿ ಹಿಂಸೆ ಕೊಡ್ತಿದ್ದನ್ನ ಸಹಿಸಿಕೊಳ್ಳಲಾಗದೆ ಅಕ್ಬರು ಲೋಕಾಯುಕ್ತ ಪೊಲೀಸ್ಗೆ ದೂರನ್ನ ದಾಖಲು ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಈಗ ಏನು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದು, ಜೊತೆಗೆ ಆತನ ಬಳಿ 2 ಲಕ್ಷ ಕ್ಯಾಶ್ ಸಹ ನಗದು ಸಿಕ್ಕಿದೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಮತ್ತಷ್ಟು ಸಾಕ್ಷಿಗಳನ್ನ ಕಲೆ ಹಾಕೋದು, ಆರೋಪಿ ಮತ್ತೆ ಪೊಲೀಸ್ ಇನ್ಸ್ಪೆಕ್ಟರ್ ಗೋವಿಂದರಾಜು ಮಾತಾಡ್ತಕ್ಕಂಥ ಆಡಿಯೋ ಕ್ಲಿಪ್ಸ್ ಸಹ ಇವರಿಗೆ ಸಿಕ್ಕಿದೆ. ಈ ಹಿನ್ನೆಲೆಯಲ್ಲಿ ಸದ್ಯ ಪ್ರಾಥಮಿಕವಾಗಿ ಭ್ರಷ್ಟಾಚಾರ ನಿಯಂತ್ರಣ ತಡೆ ಕಾಯ್ದೆ ಏನಿದೆ ಆ ಪ್ರಕರಣದ ಕೇಸನ್ನ ದಾಖಲು ಮಾಡಿ ತನಿಖೆಯನ್ನ ಮುಂದುವರಿಸಿದ್ದಾರೆ. ರಮ್ಯಾ, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ ಮಂಜುನಾಥ್.